ನಮಸ್ತೆ ಸರ್. ನಮಸ್ತೆ ಸರ್. ಯಾವ ಊರು ತಮ್ಮದು? ನಮ್ದು ಬೆಂಗಳೂರು ಸರ್. ಸರ್, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಹೌದು ಸರ್. ಎಷ್ಟು ದಿನ ಆಯ್ತು ಬಂದೋಗಿ? ನಾನು ಬಂದೋಗಿ 2 ತಿಂಗಳಾಯ್ತು. 2 ತಿಂಗಳಾಯ್ತು. ಏನೇನು ತೊಂದರೆ ಆಗ್ತಾ ಇತ್ತು ಸರ್? ನನಗೆ ಮೈಕೈ ನೋವು, ಹ್ಮ್. ಸುಸ್ತು, ಹ್ಮ್. ತಲೆ ಸಿಡ್ತ, ಹ್ಮ್. ಏನು ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಆಯಾಸ, ಗ್ಯಾಸ್ಟ್ರಿಕ್, ತುಂಬಾ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿತ್ತು. ಸೊಂಟ ನೋವು, ಸೊಂಟ ನೋವು, ಭುಜ ನೋವು, ಏನ್ ಕೆಲಸ ಮಾಡಕ್ಕೂ ನನಗೆ ತಲೆನೇ ಮಾಡ್ತಾ ಇರ್ಲಿಲ್ಲ ಸರ್. ಆಮೇಲೆ ಮೋಷನ್ ಲ್ಯಾಟ್ರಿನ್ ದಿನಕ್ಕೆ ಎಷ್ಟು ಟೈಮ್ ಆಗ್ತಿತ್ತು? ಲ್ಯಾಟ್ರಿನ್ ಡೈಲಿ 4-5 ಸಲ ಆಗ್ತದೆ ಸರ್. ಆಮೇಲೆ ಡ್ರಿಂಕ್ಸ್ ಮಾಡ್ತಾ ಇದ್ರಿ ಅಲ್ವಾ? ಹೌದು ಸರ್. ಬಳನೆ ಮಾಡ್ತಾ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ದಿನ ಡೈಲಿ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಒಂದು ವಾರಕ್ಕೊಂದ್ಸಲ ಆದ್ರೂ ನಾನು ಹಾಸ್ಪಿಟಲ್ ಹೋಗಿ ಮೆಡಿಸಿನ್ ತಗೊಳ್ಳೇಬೇಕಾಗಿ, ಇಂಜೆಕ್ಷನ್ ತಗೊಳ್ಳೇಬೇಕಾಗಿ. ಅಷ್ಟೇ ಮೈಕೈ ನೋವು ಎಷ್ಟೋ ತುಂಬಾ ವಾರಕ್ಕೊಂದ್ಸರಿ ಹಾಸ್ಪಿಟಲ್ ಕಾಯಂ ವಾರಕ್ಕೊಂದ್ಸತಿ ಹೋಗ್ಲೇಬೇಕಾಯ್ತು. ಹೋಗಿ ಗ್ಯಾಸ್ಟ್ರಿಕ್ ಇಂಜೆಕ್ಷನ್, ಮೈಕೈ ಇಂಜೆಕ್ಷನ್ ಅವು ತಗೊಂಡ್ಬರೋದು. ಒಂದು 3 ದಿವಸ ಕಡಿಮೆ ಆಗೋದು, ತಿರ್ಗಾ ಅದೇ. ಎಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ರಿ ಸರ್? ನಾನು ಒಂದು 20 ವರ್ಷದಿಂದ ಇದೇ ತರ ಅನುಭವಿಸಿದ್ದೆ. 20 ವರ್ಷದಿಂದ ಹಾಸ್ಪಿಟಲ್ಗಳು ಸುತ್ತಾ ಇದ್ದೀರಿ. ಆಮೇಲೆ ಡ್ರಿಂಕ್ಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಡ್ರಿಂಕ್ಸ್ ಒಂದು 20 ವರ್ಷದಿಂದ ಡ್ರಿಂಕ್ಸ್ ಮಾಡ್ತಾ ಇದ್ರಿ, ಹೌದಾ? ಈಗ ನಮ್ಮಲ್ಲಿ ಮೆಡಿಸಿನ್ ತಗೊಂಡು ಹೋದ್ಮೇಲೆ ಈಗ 2 ತಿಂಗಳಾಯ್ತಲ್ವಾ ಬಂದೋಗಿ, ಎಷ್ಟು ಸರಿ ಹಾಸ್ಪಿಟ್ಲಿಗೆ ಹೋದ್ರಿ? ಇಲ್ಲಿ ನಮ್ಮಲ್ಲಿ ಮೆಡಿಸಿನ್ ತಗೊಂಡು ಹೋದ್ಮೇಲೆ ಮತ್ತೆ ನಿಮ್ಮೂರಲ್ಲಿ ಎಷ್ಟು ಸರಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಳಕ್ ಹೋದ್ರಿ? ಇಲ್ಲಿ ತಗೊಂಡ್ಮೇಲೆ ಒಂದ್ ದಿವಸ ಒಂದು ಮಾತ್ರೆನೂ ನುಂಗಿಲ್ಲ, ಒಂದು ಹಾಸ್ಪಿಟ್ಲಿಗೂ ತೋರಿಸಿಲ್ಲ. ಗ್ಯಾಸ್ಟ್ರಿಕ್ ಸರಿ ಹೋಯ್ತು, ಗ್ಯಾಸ್ಟ್ರಿಕ್ ಇದರಲ್ಲಿ ಕಡಿಮೆ ಆಗಿದೆ. ಮೈಕೈ ನೋವು, ಸುಸ್ತು ಕಡಿಮೆ ಆಗಿದೆ. ಇವಾಗ ಲಾಭಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಡ್ರಿಂಕ್ಸ್ ಅದ್ರ ಮೇಲೆ ಜ್ಞಾನ ಇಲ್ಲ ಸರ್. ಡ್ರಿಂಕ್ಸ್ ಬಿಟ್ಬಿಟ್ಟಿದ್ದೀರಿ. ಅದ್ರ ಕಡೆ ಇಂಟ್ರೆಸ್ಟ್ ಇಲ್ವಾ? ಅದ್ರ ಕಡೆ ಇಂಟ್ರೆಸ್ಟ್ ಇಲ್ಲ ಸರ್. ಈಗ ಡ್ರಿಂಕ್ಸ್ ಕಡೆ ಇಂಟ್ರೆಸ್ಟ್ ಇಲ್ಲ. ಈಗ ಎಷ್ಟು ತಿಂಗಳಾಯ್ತು ಡ್ರಿಂಕ್ಸ್ ಬಿಟ್ಟು? ಡ್ರಿಂಕ್ಸ್ ಮೊದಲು ಹಂಗೆ ಬಿಡ್ತಾ ಇದೆ, ಸ್ವಲ್ಪ ತಗೊಂತ ಇದ್ರಿ. ಈಗ ನಮ್ಮ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಡ್ರಿಂಕ್ಸ್ ಮುಟ್ಟೇ ಇಲ್ಲ. ಅದು ಮುಟ್ಟೆ ಇಲ್ಲ ಸರ್. ನಿಜ ಹೇಳ್ತಾ ಇದ್ದೀರಿ? ನಿಜ ಸರ್. ಅದ್ರ ಕಡೆ ಇಂಟ್ರೆಸ್ಟು ಇಲ್ಲ, ಅದ್ರ ಕಡೆ ಗಮನನೂ ಇಲ್ಲ. ಇಂಟ್ರೆಸ್ಟ್ ಇಲ್ಲ. ಅದೇ ಬೆಳಿಗ್ಗೆ ಮೆಡಿಸಿನ್ ತಗೊಂಡು ನಾನು ಹೇಳಿರೋ ಹಂಗೆ ಎಳ್ನೀರು, ಮೊಸರು, ಮಜ್ಜಿಗೆ ಇದ್ರಲ್ಲೇ ತಗೊಂತ ಇದ್ದೀರಿ ಮೆಡಿಸಿನ್, ಹೌದಾ? ನಿಜ ಹೇಳ್ತಿದ್ರಿ? ಡಾಕ್ಟರ್ ಲಂಚ ಕೊಟ್ಟು ಈ ತರ ಹೇಳಿ ಅಂತ ಹೇಳ್ತಿದಾರ? ಏನಿಲ್ಲ. ಓಕೆ, ಖುಷಿ ಇದೆಯಲ್ಲ? ಖುಷಿ ಇದೆ ಸರ್, ತುಂಬಾ ಚೆನ್ನಾಗಿದೆ. ಒಳ್ಳೆದಾಗಲಿ, ದೇವ್ರ ಒಳ್ಳೇದು ಮಾಡಲಿ ಸರ್. ಓಕೆ, ಮತ್ತೆ ಡ್ರಿಂಕ್ಸ್ ಕಡೆ ಗಮನ ಕೊಡಬಾರದು. ಇಲ್ಲ, ಆ ಕಡೆ ನಿಮಗೆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ತಾನೆ? ಇಂಟ್ರೆಸ್ಟೇ ಇಲ್ಲ ಆ ಕಡೆಗೆ. ಆ ತರ ಸಹವಾಸನೂ ಮಾಡಬಾರದು. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಲ್ಲಿ ಬಂದಾಗ ನಮಗೆ ಚೆನ್ನಾಗಿದ್ದೀನಿ. ಓಕೆ, ಹಂಗಾಗಿ ಒಳ್ಳೇದಾಗಲಿ ಸರ್. ಹಂಗಾಗಿ ಇನ್ನೊಂದ್ಸರಿ ತೋರ್ಸಕ್ ಬಂದ್ರೆ ನೀವಲ್ವಾ? ಒಳ್ಳೇದಾಗಲಿ, ದೇವ್ರ ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು.